ಮಾಡೋದಕ್ಕೆ ಏನೇನ್ ಬೇಕು ನೋಡೋಣ. ಮೊದಲಿಗೆ ಮೊಳಕೆ ಕಟ್ಟಿರೋ ಬರೀ ಸ್ನೇಹಿತರೆ ಈಗ ಒಂದು 3 ವಿಷಲ್ ಕೂಗಿಸ್ಕೊಂಬರೋಣ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಸೋಸ್ಕೊಂಬಿಡೋಣ. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಅಷ್ಟು ಮಾತ್ರ ಕಡಲೆಕಾಳು ಬೇಯಿಸಿದೆ, ಅಷ್ಟು ಹಾಕ್ತಾ ಇದ್ದೀನಿ. ಮತ್ತೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟು ನೋಡಿ ಸ್ನೇಹಿತರೆ, ರೆಡಿ ಆಗಿದೆ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತು ಮೊಳಕೆ ಕಟ್ಟಿರೋ ಕಡಲೆಕಾಳು ಮಸಾಲ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ತಡ ಮಾಡೋದು ಬೇಡ, ಮೊಳಕೆ ಕಡಲೆಕಾಳು ಮಸಾಲ ಯಾವ ತರ ಮಾಡೋದು ನೋಡೋಣ. ನೋಡಿ ಸ್ನೇಹಿತರೆ, ಮೊಳಕೆ ಕಟ್ಟಿರೋ ಈ ಕಡಲೆಕಾಳು ಉಪಯೋಗಿಸೋದ್ರಿಂದ ಏನೇನ್ ಬೆನಿಫಿಟ್ ಇದೆ ನೋಡಿ. ಕಡಲೆಕಾಳು ಕಣ್ಣಿನ ರಕ್ಷಣೆಗೆ ತುಂಬಾ ಪ್ರಯೋಜನಕಾರಿ. ಹಾಗೆ ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಹಾಗೆ ರಕ್ತದ ಕೊರತೆಯನ್ನು ನಿವಾರಿಸುತ್ತದೆ. ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಇದೆ, ಪ್ರೋಟೀನ್ ಮತ್ತು ನಾರಿನಂಶ, ಹಾಗೆ ಫೈಬರ್ ಅಂಶ ಇದೆ. ಜೊತೆಗೆ ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನೋಡಿ ಸ್ನೇಹಿತರೆ, ಇಷ್ಟೊಂದು ಆರೋಗ್ಯಕರ ಗುಣಗಳಿದೆ. ಇದನ್ನ ನಾವು ಪ್ರತಿದಿನ ಯಾವುದೋ ರೂಪದಲ್ಲಿ ಬಳಸೋದು ತುಂಬಾ ಒಳ್ಳೆಯದು. ಅತಿಯಾಗಿ ಬನ್ನಿ ಸ್ನೇಹಿತರೆ, ಈಗ ಈ ಕಡಲೆಕಾಳನ್ನು ಒಂದು 4 ವಿಷಲ್ ಕೂಗಿಸ್ಕೊಂಬರೋಣ. ಕುಕ್ಕರ್ ಕೂಗಿಸ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪು, ಬನ್ನಿ ಸ್ನೇಹಿತರೆ, ನೋಡಿ ವಿಷಲ್ ಬಿಟ್ಟಿದೆ. ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಸೋಸ್ಕೊಂಬಿಡೋಣ. ಸ್ನೇಹಿತರೆ, ಇದು ಒಂದು ಪ್ಲೇಟ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡ್ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಗೆಳೆಯರೆ, ಈಗ ಕಡಲೆಕಾಳು ಬೇಯಿಸಿದಾಗಿದೆ. ಈಗ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಲೇಟ್ಗೆ ಆಗಷ್ಟು ಮಾತ್ರ ಕಡಲೆಕಾಳು ಬೇಯಿಸಿದೆ, ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಮಸಾಲೆ ಕಡಲೆ ಬೀಜ, ಮತ್ತೆ ಸಣ್ಣದಾಗಿ ಹಚ್ಚಿರೋ ಟೊಮ್ಯಾಟೊ, ಮತ್ತೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮತ್ತೆ ಕಾಯಿ ತುರಿ, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವೀಟ್ ಚಟ್ನಿ, ಖಾರ ಚಟ್ನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ರೆಡಿ ಆಗಿದೆ ಮೊಳಕೆ ಕಡಲೆಕಾಳು ಮಸಾಲ.
ಈಗ ಮೇಲ್ಗಡೆ ಸ್ವಲ್ಪ ಲೈಲಾನ್ ಸೇವು. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಮೊಳಕೆ ಕಡಲೆಕಾಳು ಮಸಾಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನ ಕಡಲೆಕಾಳನ್ನ ಉಪಯೋಗಿಸಿ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚು ಹಣ ಬೇಡ ಎಂದವರು ದುಡ್ಡನ್ನು ಗೆದ್ದ ಹಾಗೆ, ನಿಜ ಅಲ್ವಾ? ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.